ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲ್ನಲ್ಲಿ ಮೆಂತ್ಯ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೆಂತ್ಯ ಸೊಪ್ಪಿನ ಬಳಸಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಮೆಂತ್ಯ ಸೊಪ್ಪಿನ ಪಲಾವ್ಗೆ ಏನೇನು ಐಟಮ್ಸ್ ಬೇಕು ಅಂತ ಫಸ್ಟು ನೋಡ್ಕೊಂಬಿಡೋಣ. ಚಕ್ಕೆ, ಲವಂಗ, ಚಕ್ಕೆ 2 ಇಂಚು, ಲವಂಗ 8, ಸ್ಟಾರ್ ಹೂವು 2, ಅನಾನಸ್ ಹೂವು 2, ಏಲಕ್ಕಿ 2, ಪಲಾವ್ ಎಲೆ 2, ಸೋಂಪು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ 2 ಇಂಚು ಶುಂಠಿ, ಬೆಳ್ಳುಳ್ಳಿ 2 ಗೆಡ್ಡೆ, ಕೊತ್ತಂಬರಿ ಪುದೀನ ಸೊಪ್ಪು, ಈರುಳ್ಳಿ ನಾನು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ರುಬ್ಬಿದ್ದಾಗಿದೆ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೆಂತ್ಯ ಸೊಪ್ಪಿನ ಬಾತ್ ಆಗಿರೋದ್ರಿಂದ ಮುಖ್ಯವಾಗಿ ಮೆಂತ್ಯ ಸೊಪ್ಪು ಜಾಸ್ತಿ ಬೇಕು. 2 ಕಟ್ಟು ಮೆಂತ್ಯ ಸೊಪ್ಪು, ಅವರೆಕಾಳು, ಈರುಳ್ಳಿ, ಟೊಮೊಟೊ, ರುಬ್ಬಿದ ಮಸಾಲೆ, ಅಕ್ಕಿ, ಹೋಲ್ ಸ್ಪೈಸಸ್ ಒಗ್ಗರಣೆಗೆ. ಈಗ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿಯಾದ ತಕ್ಷಣ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ತಕ್ಷಣ ಹೋಲ್ ಸ್ಪೈಸಸ್ ಚಕ್ಕೆ, ಲವಂಗ, ಜಾಕಾಯಿ, ಜಾಪತ್ರೆ, ಸ್ಟಾರ್ ಹೂವು, ಅನಾನಸ್ ಹೂವು, ಏಲಕ್ಕಿ, ಪಲಾವ್ ಎಲೆ, ಸೋಂಪು ಇಷ್ಟನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಕಂದು ಬಣ್ಣಕ್ಕೆ ಬರಬೇಕು. ನಂತರ ಮೆಂತ್ಯ ಸೊಪ್ಪಿನ ಸೇರಿಸ್ಕೊಳ್ಳೋಣ. ತೊಳೆದು ಕ್ಲೀನಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಬೇಕು. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿದ ಮೇಲೆ ಅವರೆಕಾಳು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಳು ಫ್ರೈ ಆಗಿದ ಮೇಲೆ ಟೊಮೊಟೊ ಸೇರಿಸೋಣ. ಟೊಮೊಟೊ ಕೂಡ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪಿನ ಬಾತಿಗೆ ಹಸಿಮೆಣಸಿಕಾಯಿ ಹಾಕಿ ಈ ಥರ ಗ್ರೀನ್ ಮಸಾಲೆ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಮಸಾಲೆ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಅದು ಕಲರ್ ಚೇಂಜ್ ಆಗಬೇಕು, ಜೊತೆಗೆ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ನಾನು 1.5 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೇ ಬೇಯಿಸ್ಕೊಳ್ತೀನಿ. ನನಗೆ ಉಪ್ಪು ಹುಳಿ ಕಡಿಮೆ ಅನ್ನಿಸ್ತು, ಅದರಿಂದ ನಾನು ಉಪ್ಪು ಹುಳಿ ಸೇರಿಸ್ಕೊಂಡೆ. ನಿಮ್ಮ ಖಾರಕ್ಕೆ ನಿಮ್ಮ ಹುಳಿಗೆ ಅನುಗುಣವಾಗಿ ನೀವು ಸೇರಿಸ್ಕೋಬೋದು. ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಅಕ್ಕಿ ಸೇರಿಸ್ಕೊಳ್ಳೋಣ. ಒಂದು ಸಾರಿ ಮೇಲಿಂದ ಕೆಳಗಡೆ ತಿರುವು ಹಾಕ್ಕೊಳ್ಳೋಣ. ಪದೇ ಪದೇ ತಿರುಗಿಸ್ತಾ ಇರಬಾರ್ದು. ಅಕ್ಕಿ ಕಟ್ಟಾಗಿ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಅಕ್ಕಿ ಹಾಕಿದ್ಮೇಲೆ ಒಂದು 2-3 ಟೈಮ್ ತಿರುವಾಕೊಂಡ್ರೆ ಸಾಕು. ಇವಾಗ ತುಪ್ಪ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡಿ ಕೊನೆಯದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಪುದೀನ ಪಲಾವ್ ರೆಡಿಯಾಗಿದೆ. ಈಗ ಸರ್ವ್ ಮಾಡೋದಕ್ಕೆ ಪುದೀನ ಪಲಾವ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಧನ್ಯವಾದಗಳು.